ನಾಡಿಗೆ ದಳಪತಿ ಸಿಎಂ ಆಗಿದ್ದಾರೆ. ಭಾರೀ ಹರಸಾಹಸ ಪಟ್ಟು ವಿಜಯ್ ಕೊನೆಗೂ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಹೇಗಿತ್ತು ಪ್ರಮಾಣ ವಚನ ಸ್ವೀಕಾರ ಸಮಾರಂಭ? ಹೇಗಿರಲಿದೆ ಸರ್ಕಾರ? ವಿಜಯ್ ಸರ್ಕಾರಕ್ಕೆ ಇರೋ ಸವಾಲುಗಳೇನು? ಆ ಕುರಿತ ಸ್ಟೋರಿ ಇಲ್ಲಿದೆ ನೋಡಿ. ಸಿ ಜೋಸೆಫ್ ವಿಜಯ್ ಎನ್ನುம் நான் ಶ್ರೀ ವಿಜಯಾದ ನಾನು. ಇದೇ ಮಾತಿಗಾಗಿ ಲಕ್ಷಾಂತರ ಮಂದಿ ಕಾಯ್ತಾ ಇದ್ರು. ಈ ಮಾತು ವಿಜಯ್ ಬಾಯಿಂದಲೇ ಬರಬೇಕು ಅನ್ನೋ ಕನಸು ಇಟ್ಕೊಂಡು ಶ್ರಮಪಟ್ಟಿದ್ದ ಅವರೆಲ್ಲರ ಕನಸು ಭಾನುವಾರ ನನಸಾಗಿತ್ತು. ಶ್ರೀ ವಿಜಯಾದ ನಾನು ಅನ್ನೋ ಮಾತು ವಿಜಯ್ ಹೇಳ್ತಾ ಇದ್ದ ಹಾಗೆ ಚೆನ್ನೈನ ನೆಹರು ಸ್ಟೇಡಿಯಂ ಶಿಳ್ಳೆ ಚಪ್ಪಾಳೆಗಳಿಂದ ತುಂಬಿ ಹೋಗಿತ್ತು. ஜோசப் விஜய் எனும் நான் ನೆಹರು ಸ್ಟೇಡಿಯಂ ತುಂಬೋಗಿತ್ತು. 40,000 ಆಸನ ಕೆಪಾಸಿಟಿ ಇರೋ ನೆಹರು ಸ್ಟೇಡಿಯಂ ವಿಜಯ್ ಫ್ಯಾನ್ಸ್, ಟಿವಿಕೆ ಕಾರ್ಯಕರ್ತರಿಂದ ತುಂಬಿ ತುಳುಕ್ತಿತ್ತು. 10 ಪಕ್ಷಗಳು, 100 ನಾಯಕರು, ಸಾವಿರಾರು ಅಭಿಮಾನಿಗಳು, 100 ನಾಯಕರ ಕುಟುಂಬಸ್ಥರು ವಿಜಯ್ ಪ್ರಮಾಣ ವಚನ ಸ್ವೀಕರಿಸುವುದನ್ನ ನೋಡೋಕೆ ಬಂದಿದ್ದರು. ಇವರೆಲ್ಲರ ಸಮ್ಮುಖದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ರು ಜೋಸೆಫ್ ವಿಜಯ್. ಸಿ ಜೋಸೆಫ್ ವಿಜಯ್ ಎನ್ನುம் நான் சட்டப்படி அமைக்கப்பெற்ற இந்திய அரசியல் அமைப்பின்பால் உண்மையான நம்பிக்கையும் மாறா பற்றும் கொண்டிருப்பேன் என்றும் இந்திய நாட்டின் ஒப்பில்லாத முழு முதல் ஆட்சியையும் ஒருமையையும் நிலைநிறுத்துவேன் என்றும் தமிழ்நாட்டு அரசின் முதலமைச்சராக உண்மையாகவும் உளச்சான்றின்படியும் என் கடமைகளை நிறைவேற்றுவேன் என்றும் அரசியல் அமைப்பிற்கும் சட்டத்திற்கும் இணங்க அச்சமும் ஒருதலை சார்பும் இன்றி விருப்பு வெறுப்பை விலக்கி பலதரப்பட்ட மக்கள் அனைவருக்கும் நேர்மையானதை செய்வேன் என்றும் ஆண்டவன் மீது ஆணையிட்டு உறுதிமொழிகிறேன். ಅದ್ಧೂರಿಯಾಗಿತ್ತು ವಿಜಯ್ ಪಟ್ಟಾಭಿಷೇಕ ಅದ್ಧೂರಿಯಾಗಿತ್ತು. ಸೂಟು ಬೂಟು ಹಾಕ್ಕೊಂಡು ಹೊಸ ರೀತಿಯಲ್ಲೇ ಪ್ರಮಾಣ ವಚನದ ವೇದಿಕೆ ಹತ್ತಿದ್ದರು ವಿಜಯ್ ವೇದಿಕೆಗೆ ಬರ್ತಾ ಇದ್ದಂತೆ ಅಭಿಮಾನಿಗಳು, ಟಿವಿಕೆ ಕಾರ್ಯಕರ್ತರು ವಿಜಯ್ ಪರ ಘೋಷಣೆ ಕೂಗಿ ಅಭಿಮಾನ ಮೆರೆದರು. ಪ್ರಮಾಣ ವಚನ ಆರಂಭದಲ್ಲಿ ರಾಜ್ಯಪಾಲರ ಬಳಿ ಅನುಮತಿ ಕೇಳಿ ಮೊದಲಿಗೆ ತನ್ನದೇ ಸ್ಟೈಲ್ನಲ್ಲಿ ಪ್ರಮಾಣ ಮಾಡಿದ ವಿಜಯ್ ನಂತರ ರಾಜ್ಯಪಾಲರು ಹೇಳಿದಂತೆಯೂ ಪ್ರಮಾಣ ವಚನ ಸ್ವೀಕರಿಸಿದ್ರು. ಇದು ವಿಜಯ್ ಫ್ಯಾನ್ಸ್ಗೆ ಕಿಕ್ ಕೊಟ್ಟಿತ್ತು. ಸಿ ಜೋಸೆಫ್ ವಿಜಯ್ ಎನ್ನುം நான் ವಿಜಯ್ ಪಟ್ಟಾಭಿಷೇಕ ಕಂಗೊಳಿಸಿದ ನಟಿ ತೃಷಾ. ವಿಜಯ್ ಪಟ್ಟಾಭಿಷೇಕಕ್ಕೆ 100 ನಾಯಕರು ಬಂದಿದ್ರು, ಸಾವಿರಾರು ಫ್ಯಾನ್ಸ್ ಕೂಡ ಬಂದಿದ್ರು. ಇದ್ರ ಜೊತೆಗೆ ವಿಜಯ್ ಕುಟುಂಬಸ್ಥರು ಕೂಡ ಇದ್ರು. ಆದ್ರೆ ಎಲ್ಲರ ಗಮನ ಸೆಳೆದಿದ್ದು ಮಲ್ಲಿಗೆ ಮುಡಿದು ಸೀರೆ ಧರಿಸಿ ಬಂದಿದ್ದ ತೃಷಾ. ಮೊದಲಿನಿಂದ ಕೊನೆಯವರೆಗೂ ತೃಷಾ ಎಲ್ಲರನ್ನೂ ಮಾತಾಡಿಸ್ತಾ ಸಂಭ್ರಮಿಸ್ತಾ ಇದ್ದಿದ್ದು ಎಲ್ಲರನ್ನ ಸೆಳೆಯಿತು. ವಿಜಯ್ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಬಂದಿದ್ರು. ವಿಜಯ್ ಪಕ್ಕದಲ್ಲೇ ಕುಳಿತು ದಳಪತಿ ವಿಜಯ್ ಅವರನ್ನ ರಾಹುಲ್ ಗಾಂಧಿ ಬೆಂಬಲಿಸಿದ್ರು. ವಿಜಯ್ ಪ್ರಮಾಣ ವಚನ ಸ್ವೀಕರಿಸಿದ ಮೇಲೆ ಅಭಿನಂದನೆ ಸಲ್ಲಿಸಿದ್ರು. ಇನ್ನು ಈಗ ವಿಜಯ್ ಮಾತ್ರ ಪ್ರಮಾಣ ವಚನ ಸ್ವೀಕರಿಸಿಲ್ಲ. ಬದಲಾಗಿ ವಿಜಯ್ ಜೊತೆಗೆ ಇನ್ನೂ 9 ಮಂದಿ ಕ್ಯಾಬಿನೆಟ್ ಸಚಿವರಾಗಿ ಪ್ರಮಾಣ ವಚನ ತೆಗೆದುಕೊಂಡಿದ್ದಾರೆ. ಹಿರಿಯ ನಾಯಕರು, ವಿದ್ಯಾವಂತರನ್ನ ಆಯ್ಕೆ ಮಾಡಿಕೊಂಡ ವಿಜಯ್ ಅವರಿಗೆ ತಮ್ಮ ಕ್ಯಾಬಿನೆಟ್ನಲ್ಲಿ ಸ್ಥಾನ ಕೊಟ್ಟಿದ್ದಾರೆ. ವಿಜಯ್ ಜೊತೆಗೆ ಎನ್ ಆನಂದ್, ಆಧವ್ ಅರ್ಜುನ್, ಕೆಜೆ ಅರುಣ್ ರಾಜ್, ಕೆಎ ಸೆಂಗುಟ್ಟಿಯನ್, ಪಿ ವೆಂಕಟರಮಣನ್, ಆರ್ ನಿರ್ಮಲಕುಮಾರ್, ರಾಜಮೋಹನ್, ಟಿಕೆ ಪ್ರಭು, ಸೆಲ್ವಿಯಸ್ ಕೀರ್ತನ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಸಿನಿಮಾ ಸ್ಟೈಲ್ನಲ್ಲೇ ವಿಜಯ್ ದರ್ಬಾರ್ ಶುರು. ವಿಜಯ್ ಅಧಿಕಾರ ಸ್ವೀಕರಿಸ್ತಾ ಇದ್ದಂತೆ ಸಿನಿಮಾ ಸ್ಟೈಲ್ನಲ್ಲೇ ದರ್ಬಾರ್ ಶುರು ಮಾಡಿಕೊಂಡ್ರು.
ಗವರ್ನರ್ ಪ್ರಮಾಣ ವಚನ ಬೋಧಿಸಿ ಹೊರಡುತ್ತಾ ಇದ್ದಂತೆ ವೇದಿಕೆ ಮೇಲೆಯೇ ಕೆಲವೊಂದು ಫೈಲ್ಗಳಿಗೆ ಸಹಿ ಮಾಡಿದ್ರು ವಿಜಯ್. 200 ಯೂನಿಟ್ ಉಚಿತ ವಿದ್ಯುತ್ ನೀಡೋ ಯೋಜನೆಗೆ ಚಾಲನೆ ನೀಡಲು ಸಾರ್ವಜನಿಕರ ಸಮ್ಮುಖದಲ್ಲೇ ಸಹಿ ಹಾಕಿದ್ರು. ಈ ಮೂಲಕ ತಮ್ಮ ಆಡಳಿತದ ಆರಂಭದಲ್ಲೇ ಜನಪರ ಕಲ್ಯಾಣ ಯೋಜನೆಗಳಿಗೆ ಆದ್ಯತೆ ನೀಡುವ ಸ್ಪಷ್ಟ ಸಂದೇಶ ರವಾನಿಸಿದ್ರು. ಇಲ್ಲಿಂದಲೇ ಟೈಮ್ ಶುರು ಅಂತ ಸಿನಿಮಾ ಸ್ಟೈಲಲ್ಲಿ ಡೈಲಾಗ್ ಹೊಡೆದ್ರು. This is a new beginning. A new era of a real, secular, social justice starts now. ವಿಜಯ್ ರಾಜಕೀಯಕ್ಕೆ ಬಂದ ಕಡಿಮೆ ಅವಧಿಯಲ್ಲೇ ಸಾಧಿಸೋಕಾಗದೇ ಇರೋದನ್ನ ಸಾಧಿಸಿದ್ದಾರೆ. 108 ಸೀಟು ಗೆದ್ದು ಮ್ಯಾಜಿಕ್ ನಂಬರ್ ಪಡೆಯುವುದಕ್ಕೆ ವಿಜಯ್ ಪಟ್ಟ ಶ್ರಮವನ್ನೇ ರಾಜಕೀಯದ ಮೊದಲ ಮೆಟ್ಟಿಲು ಅಂತ ಹೇಳಲಾಗ್ತಿದೆ. ಆದ್ರೆ ವಿಜಯ್ಗೆ ಇನ್ಮುಂದೆಯೇ ಅಸಲಿ ಆಟ ಶುರುವಾಗಲಿದೆ. ಯಾಕಂದ್ರೆ ತಮಿಳುನಾಡಿನ 2 ಪ್ರಬಲ ಮತ್ತು ಅನುಭವಿ ಪಕ್ಷಗಳು ವಿರೋಧ ಪಕ್ಷದಲ್ಲಿದ್ದು ಆ 2 ಪಕ್ಷಗಳನ್ನ ವಿಜಯ್ ಎದುರಿಸಬೇಕಾಗುತ್ತದೆ. ಇದರ ಜೊತೆಗೆ ಬೆಟ್ಟದಷ್ಟು ಸವಾಲುಗಳು ವಿಜಯ್ಗೆ ಕಾಡಲಿವೆ. ಟಿವಿಕೆ ಪ್ರಣಾಳಿಕೆಯಲ್ಲಿ ಕೊಟ್ಟ ಭರವಸೆಗಳೇ ವಿಜಯನ್ನ ಮೊದಲು ಕಾಡಲಿದ್ದು, ಎಲ್ಲ ಭರವಸೆಗಳನ್ನ ಈಡೇರಿಸಲು ಪ್ರಮಾಣ ವಚನದ ವೇದಿಕೆಯಲ್ಲೇ ಸ್ವಲ್ಪ ಟೈಮ್ ಕೊಡಿ ಎಂದಿದ್ದಾರೆ ವಿಜಯ್. நான் சொன்னதெல்லாம் படிப்படியா நிறைவேற்ற நான் ட்ரை பண்ணுவேன், நிறைவேற்றுவேன். அதே நேரத்தில் எனக்கு கொஞ்சம் அவகாசம் கொடுத்தீங்கன்னா எனக்கு கொஞ்சம் உதவியாகவும் ஒத்துழைப்பாகவும் இருக்கும். இது உங்களுடைய ஆட்சி. பெண்கள் பாதுகாப்பு ரொம்ப ஸ்ட்ரிக்டா வச்சிருப்பேன். போதைப் பொருள் கலாச்சாரம் அதை கண்ட்ரோல் பண்றதுக்கு என்னென்ன ஸ்டெப்ஸ் எடுக்கணும், என்னென்ன முயற்சிகள் எடுக்கணும், இன்னிலிருந்து அதை நான் எடுப்பேன். நம்ம பசங்களை அதிலிருந்து காப்பாற்ற வேண்டியது நம்ம அரசனுடைய பொறுப்பு. அதே மாதிரி சட்டம் ஒழுங்கு எல்லாருக்குமான பாதுகாப்பை நான் ಉறுதிப்படுத்துவேன். ಭರವಸೆ ಈಡೇರಿಸೋಕೆ ಮೊದಲು ವಿಜಯ್ಗೆ ವಿಶ್ವಾಸ ಸವಾಲು. ವಿಜಯ್ ಕೊಟ್ಟಿರೋ ಭರವಸೆಗಳನ್ನ ಈಡೇರಿಸೋದು ಅನ್ನೋದು ದೊಡ್ಡ ಸವಾಲು. ಆ ಸವಾಲಿಗೂ ಮುನ್ನ ವಿಶ್ವಾಸ ಮತದ ಪರೀಕ್ಷೆಯನ್ನ ವಿಜಯ್ ಎದುರಿಸಬೇಕಿದೆ. ವಿಧಾನಸಭೆಯಲ್ಲಿ ಬಹುಮತ ಸಾಬೀತುಪಡಿಸಬೇಕಾಗುತ್ತದೆ. 3 ದಿನಗಳ ಒಳಗೆ ಅಂದ್ರೆ ಮೇ 13ರ ಒಳಗೆ ವಿಜಯ್ ಬಹುಮತ ಸಾಬೀತು ಮಾಡಿದ್ರೆ ಮಾತ್ರ ಸರ್ಕಾರ ಉಳಿಯಲಿದೆ. ಮತ್ತೊಂದು ಕಡೆ ಆಡಳಿತ ಚುಕ್ಕಾಣಿ ಹಿಡಿದ ವಿಜಯ್ಗೆ ಆಡಳಿತದಲ್ಲಿ ಅಷ್ಟೊಂದು ಅನುಭವ ಇಲ್ಲ. ಹಾಗಾಗಿ ಮೈತ್ರಿ ಸರ್ಕಾರದ ನಿರ್ವಹಣೆ ತಲೆಬಿಸಿ ಆಗಬಹುದು ಅಂತ ಹೇಳಲಾಗ್ತಿದೆ. ನೂತನ ಮುಖ್ಯಮಂತ್ರಿಗೆ ಸ್ಟಾಲಿನ್ ಅಭಿನಂದನೆ. ಸಿಎಂ ಆಗಿ ಅಧಿಕಾರ ಸ್ವೀಕರಿಸಿದ ವಿಜಯ್ಗೆ ಮಾಜಿ ಸಿಎಂ ಸ್ಟಾಲಿನ್ ಶುಭ ಹಾರೈಸಿದ್ದಾರೆ. ಸಿಎಂ ಆಗಿ ಆಯ್ಕೆಯಾಗಿದ್ದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಅಭಿನಂದನೆ ತಿಳಿಸಿದ ಸ್ಟಾಲಿನ್ ಮೊದಲ ದಿನವೇ ವಿಜಯ್ಗೆ ತಿವಿದಿದ್ದಾರೆ. ನೀವು ಘೋಷಿಸಿದ ಯೋಜನೆಗಳಿಗೆ ಅಂಕಿತ ಹಾಕಿದ್ದನ್ನ ನಾನು ಸ್ವಾಗತಿಸ್ತೇನೆ. ಆದ್ರೆ ಸರ್ಕಾರದಲ್ಲಿ ಹಣ ಇಲ್ಲ ಎಂದು ಹೇಳಲು ಪ್ರಾರಂಭಿಸಬೇಡಿ. ಬದಲಾಗಿ ಜನರಿಗೆ ನೀಡಿದ ಆಶ್ವಾಸನೆಯನ್ನ ಈಡೇರಿಸುವತ್ತ ಗಮನಹರಿಸಿ ಎಂದಿದ್ದಾರೆ. ಎಲ್ಲರ ಅಭಿವೃದ್ಧಿಗಾಗಿ ಈಗಿರೋ ಯೋಜನೆಗಳನ್ನ ಮುಂದುವರಿಸಿ ಅಂತ ಮನವಿಯನ್ನೂ ಮಾಡಿದ್ದಾರೆ. 74 ವರ್ಷಗಳ ದಾಖಲೆ ಉಡಿಸ್ ಮಾಡಿದ ವಿಜಯ್ ತಮಿಳುನಾಡಿನ ರಾಜಕೀಯ ಭೂಪಟದಲ್ಲಿ 74 ವರ್ಷಗಳಿಂದ 2 ದ್ರಾವಿಡ ಪಕ್ಷಗಳದ್ದೇ ಹವಾಯಿತ್ತು. ಮೈತ್ರಿ ಮಾಡಿಕೊಂಡರೂ ಅಧಿಕಾರವನ್ನ ಮಾತ್ರ ಯಾರೊಂದಿಗೂ ಹಂಚಿಕೊಳ್ಳುತ್ತಿರಲಿಲ್ಲ. ಆದರೆ ಈ ಬಾರಿ ವಿಜಯ್ ಅವರ ಪಕ್ಷ 108 ಸ್ಥಾನ ಗೆಲ್ಲುವ ಮೂಲಕ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಬಹುಮತಕ್ಕೆ ಇತರ ಪಕ್ಷಗಳ ಬೆಂಬಲ ಅನಿವಾರ್ಯವಾಗಿರೋದ್ರಿಂದ ಕಾಂಗ್ರೆಸ್ ಮತ್ತು ಎಡಪಕ್ಷಗಳನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳುವ ಮೂಲಕ ವಿಜಯ್ ಹೊಸ ಇತಿಹಾಸ ಸೃಷ್ಟಿಸಿದ್ದಾರೆ. ಹೇಗೋ ಸರ್ಕಾರ ರಚಿಸಿರುವ ವಿಜಯ್ ಸರ್ಕಾರವನ್ನ ಹೇಗೆ ನಿಭಾಯಿಸುತ್ತಾರೆ ಅನ್ನೋದಕ್ಕೆ ಕಾಲವೇ ಉತ್ತರಿಸಬೇಕಿದೆ.